ಬಾಯಕ ಮೀಟಿ ನಿಂತಾಗಿ ನಮ್ಮ ಪಾರ್ಟಿಯವರು ಬಾಯಕ್ಕೆ ಊಟ ಹಾಕಿದಾಗ ಅವ್ರ ಮೇಲೆ ಏನು ಕ್ರಮ ತಗೊಳ್ಳಿಲ್ಲ. ಅವಾಗ ಕಾರಜೋಳ ಅವರ ಮಂತ್ರಿಯವರಿದ್ದರು. ಆ ಕಾರಣಕ್ಕೆ ನಾನು DCC ಬ್ಯಾಂಕ್ ಎಲೆಕ್ಷನ್ ನಿಂತಾಗ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನಿಂತಾಗ ಇವತ್ತೇನು ಮುಧೋಳದ ಗ್ರಾಮೀಣ ಅಧ್ಯಕ್ಷ ಖಾತರ್ಕಿ ಸಂಘನ ಅವ ಆ ಕಾಂಗ್ರೆಸ್ ಪಕ್ಷದ ಏಜೆಂಟ್ ಅಟ್ಟ ಆಗ್ಬೋದಲ್ದ ಅವ್ನ ಗಾಡ್ಯಾಗ ಬಂದು ನನಗೆ ವಿರುದ್ಧ ಓಟ್ ಹಾಕ್ಯಾನ. ಅವ ಇವತ್ತು ನಮ್ಮ ಪಾರ್ಟಿ ಅಧ್ಯಕ್ಷ. ಆಮೇಲೆ ಕಾರಜೋಳ ಅವರಿಗೆ ಪುತ್ರನ ಮೇಲೆ ಅತಿ ವ್ಯಾಮೋಹ ಆಗಿಬಿಟ್ಟೈತಿ. ಪುತ್ರ ಏನು ಮಾಡಿದ್ರು ಅಟ್ಟಿಸ್ಕೊಳ್ಳೋದ. ಆಮೇಲೆ ಕಾರಜೋಳ ಪುತ್ರನ ಜನಪ್ರಿಯ ಕಾರ್ಯಕ್ರಮಗಳದಾವು ಭಾಳ ಅದಾವು. ಅವ್ನಿಗೆ ಈಗ ನಾ ಹೇಳುದಿಲ್ಲ, ಅವನ ಸಂದರ್ಭ ಬಂದಾಗ ವಿತ್ ಪ್ರೂಫ್ ಹಂಗೆ ಹೇಳಿದ್ರೆ ಅದು ಅಸಭ್ಯ ಆಕತಿ. ಅವನು ಎಲ್ಲ ವಿತ್ ಪ್ರೂಫ್ ನಾ ಮೀಡಿಯಾಕ್ಕೆ ಬಿಡುಗಡೆ ಮಾಡ್ತಾನೆ ಸಂದರ್ಭ ಬಂದಾಗ. ಅವು ಏನದ ಅವತ್ತು ನಿಮ್ಗೆ ಮಾಡ್ತಾನೆ. ಅದ್ರ ಈಗ ನಾ ಏನು ಹೇಳೋದಿಲ್ಲ. ಅವ್ರ ಜನಪ್ರಿಯ ಕಾರ್ಯಕ್ರಮಗಳು ಬಿಡುಗಡೆ ಮಾಡ್ತಾನೆ ಅವತ್ತು ನೋಡಾಕತ್ತೀನಿ. ಆಮೇಲೆ ಇವತ್ತೇನು ನಾವು ಪಕ್ಷದ ಅಧ್ಯಕ್ಷರು ಕೇಳ್ಕೊಂಡಿವಿ, 15 ದಿವಸದ ಒಳಗಾಗಿ ನಮ್ಗೆ ಏನಾದರೂ ಒಂದು ಇತ್ಯರ್ಥ ಮಾಡಬೇಕು. ಅವ್ರು ಒಂದು ವೇಳೆ ಇತ್ಯರ್ಥ ಮಾಡದೆ ಹೋದ್ರೆ 15 ದಿವಸದ ನಂತರ ಈಗ ಬಂದಂಥ ಎಲ್ಲ ಜನ ಬೆಂಗಳೂರಿಗೆ ಹೋಗಿ ಬೆಂಗಳೂರು ರಾಜ್ಯಾಧ್ಯಕ್ಷರ ಮನೆ ಮುಂದೆ ಕೂತು ಧರಣಿ ಮಾಡ್ತಕ್ಕಂಥ ಕೆಲಸ ನಾವೆಲ್ಲ ಕಾರ್ಯಕರ್ತರು ಮುಧೋಳ ಮತಕ್ಷೇತ್ರದ ಎಲ್ಲ ಭಾರತೀಯ ಜನತಾ ಪಕ್ಷದ ಸ್ವಾಭಿಮಾನಿ ಕಾರ್ಯಕರ್ತರು ಡಿಸಿಷನ್ ತಗೊಂಡ್ರು. ಮತ್ತೆ ಚಿಕ್ಕೂರು ಸೊಸೈಟಿ ಒಳಗೆ ನಮ್ಮ ಪಕ್ಷದ ವಿರೋಧ ಮಾಡಿದವನು KMF ಕ್ಯಾಂಡಿಡೇಟ್ ಮಾಡಿದ್ವು. ಇವು ಹೇಳ್ಕೊತ ಹೋದ್ರೆ ಭಾಳ ಅದಾವ. ಅದಕ್ಕೆ ನಂದು ಏನದ ತಕ್ಷಣ ಈ ಜಿಲ್ಲಾ ಅಧ್ಯಕ್ಷರು ರಾಜ್ಯ ಅಧ್ಯಕ್ಷರು ಮಾತಾಡಿ ಇದನ್ನ ತಕ್ಷಣ ಕ್ರಮ ಕೈಗೊಳ್ಬೇಕು. ಕ್ರಮ ಕೈಗೊಳ್ಳದು ಹೋದ್ರೆ ಮುಂದಿನ ದಿನಮಾನದೊಳಗೆ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನೆಲ್ಲ ಮಾತು ಮುಗಿಸ್ತೀನಿ. ಆದರೆ ಅದಕ್ಕೆ ಈಗ ಅದ ಚರ್ಚೆ ಆಯ್ತು. ಈಗೇನು ಚರ್ಚೆ ಮಾಡಿ ಅವ್ರು ನಿಮಗೆ ಅಭಾಸ ಅಲ್ಲ. ಅವ್ನು ನಾವು ಸಂದರ್ಭ ಈಗೇನು ಹೇಳಂಗಿಲ್ಲ. ಅದು ಒಮ್ಮಲಿಗೆ ಧಾರಾವಾಹಿ ರೂಪದಾಗ ತರ್ತೀವಿ. ಅದನ್ನ ಒಂದಿಷ್ಟು ಆಗ್ಯಾವ, ಇನ್ನೂ ಆಗಾಕತ್ಯಾವ. ಸರ್ ಎಪಿಸೋಡ್ ಎಪಿಸೋಡ್ ಹೇಳ್ತೀವಲ್ಲ, ಅವ್ರೊಬ್ರು ಅಲ್ಲ, ಅವ್ರ ಹಿಮ್ಮಾಲಿಕರು ಅದಾವ. ಅವತ್ತು ಹೇಳ್ತೀನಿ ನಿಮ್ಗೆ ಪ್ರಸಂಗ ಬಂದಾಗ ಬಿಡುಗಡೆ ಮಾಡೋಂತ ಹೇಳ್ತೀನಿ. ಹೇಳ್ತೀನಿ ಇಲ್ಲ ಸರಿ ಆದ್ರೂ ಹೇಳ್ತೀನಿ. ನಾವು ಏನಾದ್ರು ಅಂಥವ್ರು ನಮ್ಮ ಮುಧೋಳ ಮತಕ್ಷೇತ್ರಕ್ಕೆ ಅಭ್ಯರ್ಥಿ ಆಗ್ತಿದ್ರೆ ನಾವು ಸಹನ ಮಾಡ್ಕೊಳಂಗಿಲ್ಲ. ಅಂಥ ಸಂದರ್ಭದಲ್ಲಿ ಅವ್ರು ಏನು ಘನಕಾರ್ಯಗಳನ್ನು ಮಾಡ್ಯಾರ ಅವನು ಅವತ್ತು ನಮ್ಗೆ ಬಿಡುಗಡೆ ಮಾಡ್ತೀವಿ. ಒಂದ್ ವೇಳೆ ನೀವು ಪಕ್ಷದಾಗ ಇಟ್ಕೊಂಡಿದ್ರು ಹೌದು. ಮತ್ತು ನಮ್ಗೆ ಹಂತ ಈಗ ಏನಿಲ್ಲಾರ್ದ ದೊಡ್ಡ ದೊಡ್ಡ ಕಾರ್ಯಗಳಾಗ್ಯಾವ. ಅವರು ಇನ್ನು ನಾಳೆ ಅಧಿಕಾರಕ್ಕೆ ಬಂದ್ರೆ ಎಂತೆಂಥ ಕಾರ್ಯ ಮಾಡಬಾರ್ದು.